ಸರ್ವಿಸ್ ಪ್ರೊವೈಡರ್ ಇನ್ ಇನ್ಫರ್ಟಿಲಿಟಿ ಟ್ರೀಟ್ಮೆಂಟ್. ಓಕೆ, ಸೊ ಯಾಕಾಗಿ ನಾವು ಡಿಫ್ರೆಂಟ್ ಆಗಿದ್ದೇವೆ ಅಂತಂದರೆ ಲೈಕ್ 4 ವಿಷಯ ಇದೆ. ಅದರಲ್ಲಿ ಫಸ್ಟ್ನೇದಾಗಿ ಒಂದು ಎಕ್ಸ್ಪೀರಿಯನ್ಸ್ಡ್ ಸ್ಕಿಲ್ಡ್ ಸ್ಟಾಫ್ ಮ್ಯಾನ್ ಪವರ್. ನೀವು ಯಾವುದೇ ಇಂಡಿಯಾದಲ್ಲಿ ಮೋಸ್ಟ್ಲಿ ಲೈಕ್ 100ಗಿಂತ ಜಾಸ್ತಿ ಆಗಿ ಯೂನಿಟ್ ಇದೆ. ಯಾವ ಯೂನಿಟಿಗೆ ಹೋದರೆ ಸಹ ಅಲ್ಲಿ 10 ವರ್ಷಕ್ಕಿಂತ ಕಡಿಮೆ ಎಕ್ಸ್ಪೀರಿಯನ್ಸ್ ಇದೆ ಡಾಕ್ಟರ್ಸ್ ಇಲ್ಲ. ಮೋರ್ ದೆನ್ 10 years IVF ಸ್ಪೆಷಲಿಸ್ಟ್ ಇರೋದು. ಅದು ಅಲ್ಲದೆ ಆಲ್ ದ ಸ್ಟಾಫ್ ಟೆಕ್ನಿಷಿಯನ್ಸ್ ಇವರೆಲ್ಲ ತುಂಬಾ ಎಕ್ಸ್ಪೀರಿಯನ್ಸ್ಡ್ ಆಗಿರ್ತಾರೆ. ಅದು ಅಲ್ಲದೆ ಅವರದ್ದು ಸ್ಟಾರ್ಟಿಂಗಲ್ಲಿ ಅಂದರೆ ಯಾವುದು ನಾವು ಅವರನ್ನು ಹೈರ್ ಮಾಡ್ತೇವೆ 2 months ಅವರಿಗೆ ಕರೆಕ್ಟಾಗಿ ಟ್ರೈನಿಂಗ್ ಮಾಡಿ ಬೇರೆ ಬೇರೆ ರೀತಿಯಲ್ಲಿ ಬೇರೆ ಬೇರೆ ಲೇಯರ್ಸಲ್ಲಿ ಟ್ರೈನಿಂಗ್ ಮಾಡಿ ಅವರನ್ನು ಅಷ್ಟು ತಜ್ಞರಾಗಿ ಮಾಡಿರ್ತೇವೆ. ಇದಕ್ಕಾಗಿ ಇದು ಒಂದೇ ಪಾಯಿಂಟ್. ಸೆಕೆಂಡ್ ಪಾಯಿಂಟ್ ಅಂದರೆ ನಮ್ಮಲ್ಲಿ ಅತ್ಯಾಧುನಿಕ ತಂತ್ರಜ್ಞಾನ ಇದೆ, ಅದನ್ನು ಅಪ್ಡೇಟ್ ಮಾಡ್ತಾನೆ ಇರ್ತೇವೆ. ಪ್ರತಿ ಸಲ ಏನಾದರೂ ನ್ಯೂ ಟೆಕ್ನಿಕ್ ಇರ್ತದೆ ಅದನ್ನೆಲ್ಲ ನಾವು ಅಳವಡಿಸ್ತೇವೆ. ಮೂರನೇದಾಗಿ ಅಂದರೆ ಇಮೋಷ್ನಲ್ ಪ್ರತಿ ಗೃಹಿಣಿಯರಿಗೆ ಇಲ್ಲ ಮಹಿಳೆಯರಿಗೆ ಈ ಇನ್ಫರ್ಟಿಲಿಟಿ ಜರ್ನಿ ಅಂದರೆ ತುಂಬಾ ಇಮೋಷ್ನಲಿ ಇನ್ವಾಲ್ವ್ ಆಗುವಂತಹ ಪ್ರೊಸೆಸ್ ಥ್ರೂ ಔಟ್ ದ ಜರ್ನಿ. ಸೊ ಅವರಿಗೆ ನಮ್ಮಲ್ಲಿ ಟ್ರೀಟ್ಮೆಂಟ್ ಬಂದಾಗ ಪ್ರತಿ ಹಂತದಲ್ಲಿ ಅವರಿಗೆ ಕೌನ್ಸಿಲಿಂಗ್ ಮಾಡಲಿಕ್ಕೆ ಕೌನ್ಸಿಲರ್ಸ್ ಇರ್ತಾರೆ. ಈ ಟ್ರೀಟ್ಮೆಂಟ್ ಜರ್ನಿಯಲ್ಲಿ ಪ್ರತಿ ಸ್ಟೇಜಲ್ಲಿ ಕೌನ್ಸಿಲರ್ಸ್ ಇರ್ತಾರೆ. ಸೊ ದಟ್ ಅವರು ಮೆಂಟಲಿ ಅಂದರೆ ಸ್ಟೇಬಲ್ ಆಗಿ ಅವರ ಇಮೋಷ್ನಲಿ ನಾವು ಅದನ್ನು ಅಷ್ಟೇ ಬ್ಯಾಲೆನ್ಸ್ ಆಗಿ ಇಡ್ತೇವೆ. ಸೊ ದಟ್ ರಿಸಲ್ಟ್ ಸಹ ಒಳ್ಳೇದು ಬರ್ತದೆ. ಫೋರ್ತ್ ಆಗಿ ಕ್ವಾಲಿಟಿ ಕಂಟ್ರೋಲ್ ಅಂದರೆ ನಾವು ಇಂಟರ್ನ್ಯಾಷನಲ್ ಲೆವೆಲ್ ಗೈಡ್ಲೈನ್ಸ್ ಅನ್ನು ಇಲ್ಲಿ ಪ್ರತಿಯೊಂದು ಪ್ರೊಸೀಜರಿಗೆ ನಾವು ಅಪ್ಲೈ ಮಾಡ್ತೇವೆ. ಅದನ್ನು ಕ್ವಾಲಿಟಿ ಅಂದರೆ ಇಟ್ ಈಸ್ ನಾಟ್ ಹ್ಯಾವಿಂಗ್ ಎನಿ ಎಂಡ್ ಫಿನಿಶ್, ಇಟ್ಸ್ ಅ ಕಂಟಿನ್ಯೂಸ್ ಪ್ರೊಸೆಸ್. ಸೊ ಪ್ರತಿ ಸಲ ಈ ಪ್ರತಿಯೊಂದು ಏನಾದರೂ ಪ್ರೊಸೀಜರ್ ಅದಕ್ಕೊಂದು SOP ಇರ್ತದೆ. ಆ ಗೈಡ್ಲೈನ್ಸ್ ಅನ್ನು ಇಟ್ಕೊಂಡು ನಾವು ಪ್ರತಿಯೊಂದು ಸಮಥಿಂಗ್ ಲೈಕ್ ಇನ್ ಕೇಸ್ ಸ್ವಲ್ಪ ಕ್ವಾಲಿಟಿ ಡಿವಿಷನ್ ಆದರೆ ಇಮಿಡಿಯೇಟ್ಲಿ ಗೆಟ್ ಬ್ಯಾಕ್ ಟು ದ್ಯಾಟ್ ಪೊಸಿಷನ್ ಸೊ ದ್ಯಾಟ್ ಈ ಕ್ವಾಲಿಟಿ ಕಾಂಪ್ರಮೈಸ್ ಆಗದ ಥರ ಅಂತ ಪ್ರೊಸೀಜರ್ ನಮ್ಮಲ್ಲಿದೆ. ಅದು ಅಲ್ಲದೆ ಇವಾಗ ಏನಕ್ಕಾಗಿ ನಾವು ಈ ಕ್ಯಾಂಪ್ ಮಾಡ್ತೇವೆ ಅಂತಂದರೆ ಇಡೀ ಇಂಡಿಯಾದಲ್ಲಿ ನಾವು ಹೇಳ್ಬೇಕಿದ್ರೆ ಇವಾಗ ಸಾಧಾರಣ 86,000 ಕಪಲ್ನವರು ನಮ್ಮಲ್ಲಿ ಅಂತ ಅಷ್ಟು ಸಕ್ಸಸ್ ಸ್ಟೋರೀಸ್ ನಮ್ಮಲ್ಲಿದೆ, ಅಷ್ಟು ಫ್ಯಾಮಿಲಿದು ಸಕ್ಸಸ್ ಸ್ಟೋರೀಸ್ ಇದೆ. ಇಡೀ ಇಂಡಿಯಾದಲ್ಲಿ ಈ ಇನ್ಫರ್ಟಿಲಿಟಿ ಸಮಸ್ಯೆ ಇರುವಂಥ ಕಪಲ್ನವರ ಸಂಖ್ಯೆ ತುಂಬಾ ಜಾಸ್ತಿ ಆಗ್ತಾನೆ ಇದೆ. ನಮ್ಮ ಪ್ರಕಾರ ನೋಡಬೇಕಿದ್ರೆ ತುಂಬಾ ಜಾಸ್ತಿ ಆಗ್ತಾ ಇದೆ. ಬಟ್ ಅದರಲ್ಲಿ ಟ್ರೀಟ್ಮೆಂಟ್ ತೆಗೆಯುವವರು ತುಂಬಾ ಕಡಿಮೆ. ಏನಕ್ಕಂದ್ರೆ ಅವೇರ್ನೆಸ್ ಇಲ್ಲ. ಎಲ್ಲರೂ ಇದೇ ನಂದೊಂದು ದೊಡ್ಡದೇ ಸಮಸ್ಯೆ ಇರಬೇಕು, ಇದಕ್ಕೆ ಟ್ರೀಟ್ಮೆಂಟೇ ಇಲ್ಲ ಹೇಳಿ ಹಾಗೆಯೇ ಸುಮ್ಮನೆ ಕೂತ್ಕೊಂಡಿರ್ತಾರೆ. ಮತ್ತೊಂದಾದ್ರೆ ಫಿನಾನ್ಷಿಯಲ್ ಕನ್ಸರ್ನ್ಸ್ ಆಗಿರ್ಬೋದು. ಸೊ ಇದಕ್ಕಾಗಿ ನಾವು ಕ್ಯಾಂಪ್ ಮಾಡಿ ಪ್ರತಿಯೊಂದು ಜನರನ್ನು ರೀಚ್ ಆಗುವಾಗೆ ನಾವು ನೋಡ್ತಾ ಇದ್ದೇವೆ. ಸೊ ದ್ಯಾಟ್ ಅವರಿಗೆ ಈ ಅವೇರ್ನೆಸ್ ಅನ್ನು ಕೊಟ್ಟು ಇದು ನಿಮ್ಮ ಸಮಸ್ಯೆ ಅಷ್ಟು ಅಂದರೆ ಪರ್ಮನೆಂಟ್ ಆಗಿ ಇರುವಂಥ ಸಮಸ್ಯೆ ಅಲ್ಲ, ಅದಕ್ಕೆ ಬೇಕಾದಂಥ ಟ್ರೀಟ್ಮೆಂಟ್ ಇದೆ. ಅದು ಅಲ್ಲದೆ ನೋವಾ IVF ಅಲ್ಲಿ ಪ್ರತಿಯೊಂದು ಪೇಷಂಟನ್ನು ಎಲ್ಲ ರೀತಿಯಲ್ಲಿ ಡಿಫ್ರೆಂಟ್ ಆಗಿ ಅವರ ಏನು ಸಮಸ್ಯೆ ಇದೆ, ಏಜ್ ಇದೆ, ಅದರದ್ದು ಹೆಲ್ತ್ ಇಶ್ಯೂ ಇದೆ, ಅದಕ್ಕೆ ತಕ್ಕದಾಗಿ ಟ್ರೀಟ್ಮೆಂಟ್ ಅನ್ನು ಬೇರೆ ಟ್ರೀಟ್ಮೆಂಟ್ ಅನ್ನು ಅದಕ್ಕೆ ಪ್ರಕಾರ ಕೊಡುವಂಥ. ಸೊ ದರ್ ಇಸ್ ಡೆಫಿನೆಟ್ಲಿ ಸೊಲ್ಯೂಷನ್ ಫಾರ್ ಎನಿ ಕೈಂಡ್ ಆಫ್ ಇನ್ಫರ್ಟಿಲಿಟಿ. ಸೊ ಇದಕ್ಕಾಗಿ ಈ ಅವೇರ್ನೆಸ್ ಅನ್ನು ಸ್ಪ್ರೆಡ್ ಮಾಡಲಿಕ್ಕೆ ಪ್ರಚಾರ ಮಾಡಲಿಕ್ಕೆ ನಾವು ಇಂಥದ್ದೊಂದು ಕ್ಯಾಂಪ್ ಮಾಡ್ತಾ ಇದ್ದೇವೆ. ಅದು ಅಲ್ಲದೆ ಅದಕ್ಕಾಗಿ ಬರುವಂತಹ ಬೆನಿಫಿಟ್ಸ್ ಏನಿದೆ ಅಂದರೆ ಇವಾಗ ಕನ್ಸಲ್ಟೇಷನ್ ನಮ್ಮಲ್ಲಿ ಡಾಕ್ಟರ್ ವೆರಿ ಹೈಲಿ ಎಕ್ಸ್ಪೀರಿಯನ್ಸ್ ಡಾಕ್ಟರ್ ಶಬೀಸ್ ಫೈಜ್ ಇದ್ದಾರೆ. ಅವರ ಕನ್ಸಲ್ಟೇಷನ್ ಫ್ರೀಯಾಗಿ ಸಿಗ್ತದೆ, ಸ್ಕ್ಯಾನ್ ಫ್ರೀ ಸಿಗ್ತದೆ. ಅದಲ್ಲದೆ ಇನ್ನೂ ತುಂಬಾನೇ ಬೆನಿಫಿಟ್ಸ್ ಇರ್ತದೆ. ಇನ್ ಕೇಸ್ ಈ ಕ್ಯಾಂಪ್ ಥ್ರೂ ಅಲ್ಲಿ ನಮ್ಮ ಸೆಂಟರ್ಗೆ ಬಂದರೆ ಅದಕ್ಕಾಗಿ ಎಡಿಷನಲ್ ಬೆನಿಫಿಟ್ಸ್. ಸೊ ದ್ಯಾಟ್ ಯಾವ ಫಿನಾನ್ಷಿಯಲ್ ಕನ್ಸರ್ನ್ ಆಗಿ ಇದನ್ನು ಪ್ರಾಬ್ಲಮ್ ಅನ್ನು ಎದುರಿಸಲಿಕ್ಕೆ ಹಿಂಜರಿತಾರೆ ಅವರನ್ನು ಅವರಿಗೆ ಬೇಕಾಗುವಾಗೆ ಫೈನಾನ್ಷಿಯಲ್ ಅವ್ರ ಎಫೋರ್ಟ್ ಯಾವ ರೀತಿಯಲ್ಲಿ ಎಫೋರ್ಟ್ ಮಾಡ್ಲಿಕ್ಕೆ ಆಗ್ತದೆ ಆ ರೀತಿಯಲ್ಲಿ ನಾವು ರೇಟ್ ಅನ್ನು ಮಾಡಿಫೈ ಮಾಡಿ ಸಹ ನಾವು ಕೊಡ್ತೇವೆ. ಸೊ ಅದೇ ಇವರು ಹೇಳಿದ ಹಾಗೆ ಇನ್ನು ಬರುವ ಸಂಡೇ 24ಗೆ ಗಿಳಿಯರು ರೋಟರಿ ಕ್ಲಬ್ ಅಲ್ಲಿ ನಮ್ಮದು ಒಂದು ತಪಾಸಣಾ ಶಿಬಿರ ಇದೆ. ಸೊ ಅಲ್ಲಿ ಆದಷ್ಟು ಬೆನಿಫಿಟ್ ಅನ್ನು ಯಾರೆಲ್ಲ ಫಲಾನುಭವಿಗಳಿದ್ದಾರೆ ಅವರಿಗೆಲ್ಲರಿಗೆ ಸಿಗುವಂತೆ ನಾವು, ಅದು ಅಲ್ಲದೆ ನಮ್ಮ ಸರ್ವಿಸ್ ಹೇಗಿದೆ ಒಮ್ಮೆ ನೀವು ಅದನ್ನು ಒಂದೇ ನೀವು ನೋಡ್ಬೋದು. ಆಲ್ ಇಂಡಿಯಾ 92 ಸೆಂಟರ್ಸ್ ಇದೆ. IVF ಅಂತ ಇದೆ, ಮತ್ತೆ ಕೆಲವು ಬ್ಲಾಕ್ ಇದೆ, ಅಲ್ಲಿ ಬೇರೆ ಸೊಲ್ಯೂಷನ್ಸ್ ಇದೆ. ಸೊ ಈಗ ಮೇಜರ್ ಆಗಿ ಒಂದು ಇನ್ಫರ್ಟಿಲಿಟಿ ಸೆಂಟರ್ ಅಲ್ಲಿ ಮೇಜರ್ ಆಗಿ ನಡೆಯುವ ಟ್ರೀಟ್ಮೆಂಟ್ ಅಂದ್ರೆ ಈಗ IVF, ಅದು ಫೈನಲ್ ಟ್ರೀಟ್ಮೆಂಟ್ ಅಂತ ಹೇಳ್ತಾರೆ. IVF ಒಂದು ಬಂಜತನ. ಸೊ ಇದಕ್ಕೆ ನಿಮಗೆ ಪೇಷಂಟ್ ಟು ಪೇಷಂಟ್ ಪ್ರೈಸ್ ಡಿಫರೆನ್ಸ್ ಬರ್ತದೆ. ಅಂದ್ರೆ ನಮ್ಮಲ್ಲಿ ನಮ್ದು ಏನಂದ್ರೆ ನಾವು ಪ್ಯಾಕೇಜ್ ಇಂದ ಬರ್ತೇವೆ. ಈಗ ಪ್ಯಾಕೇಜ್ ಅಂದ್ರೆ ಒಂದು ಪ್ಯಾಕೇಜು ಇನ್ನೊಂದು ಪ್ಯಾಕೇಜ್ ಅಂತ ಒಂದು ಸರ್ಟನ್ ಅಮೌಂಟ್ ಫಿಕ್ಸ್ ಮಾಡಿರ್ತಾರೆ. ಸೊ ಈಗ ನಾನು ಒಂದು ಪೇಷಂಟಿಗೆ ಅವರ ಬಾಡಿ ರೆಸ್ಪಾನ್ಸ್ ಮೇಲೆ ಈ ಪ್ಯಾಕೇಜ್ ಅವರಿಗೆ ಸೆಟ್ ಮಾಡ್ಬೋದು ಅಂತ ಡಾಕ್ಟರ್ ಸಜೆಸ್ಟ್ ಮಾಡ್ತಾರೆ. ಇಲ್ಲ ಅದೇ ರೀತಿ
ಬೇರೆ ಪೇಷಂಟ್ಗೆ ಬೇಕಿದ್ರೆ ಬೇರೆ ಪ್ಯಾಕೇಜ್ ಇರ್ತದೆ. ಇದು ಕಂಪ್ಲೀಟ್ಲಿ ಅವರ ಬಾಡಿ ರೆಸ್ಪಾನ್ಸ್ ಮೇಲೆ ಡಿಪೆಂಡ್ ಆಗಿರ್ತದೆ, ಯಾವ ಡ್ರಗ್ಸ್ ಅವರ ಬಾಡಿಗೆ ಬೇಕಾಗ್ತದೆ. ಸೊ ನಾನು ಹೇಳಬೇಕಾದ್ರೆ ಅವರಿಗೆ 1.5 ಇಂದ 1,50,000 ಒಂದು 2 ಲಕ್ಷ ಒಳಗೆ ಅವರಿಗೆ IVF ಟ್ರೀಟ್ಮೆಂಟಿಗೆ ಬೇಕಾಗ್ತದೆ. ಅದರ ಮುಂದಿನ IUI ಅಂತ ಇದೆ, ಅದೊಂದು ಅವರಿಗೆ 9,000 ಮುಗೀತದೆ. ಸೊ ಅಂತ ಹಲವಾರು ಬೇರೆ ಬೇರೆ ಟ್ರೀಟ್ಮೆಂಟ್ ಇರ್ತದೆ. ಎಲ್ಲ ಪೇಷಂಟ್ ಮೇಲೆ ಅವರಿಗೆ ಡಿಪೆಂಡ್ ಆಗಿರ್ತದೆ. ಡೈಲಿ ಸರ್ ಟ್ರೀಟ್ಮೆಂಟ್ ಮಾತ್ರ ಮಾಡಿದ್ದಾರೆ. ಇವಾಗ ಹಾರ್ಟ್ ಆಪರೇಷನ್ ಇರ್ಬೋದು, ಅಂತ ಕೆಲವೊಂದು ಮೇನ್ ಸೂಪರ್ ಸ್ಪೆಷಾಲಿಟಿ ಇದೆಲ್ಲ ಆಯುಷ್ಮಾನ್ ಅಂತ ಬರ್ತದೆ. ಇನ್ನು ಈ ರೀಪ್ರೊಡಕ್ಟಿವ್ ಮೆಡಿಸಿನ್ ಅಂತ, ಇನ್ಫರ್ಟಿಲಿಟಿ ಅಂತ ಈ ರೀತಿ IVF ಟ್ರೀಟ್ಮೆಂಟ್ ಇನ್ನೂ ಬಂದಿಲ್ಲ. ಆದರೆ ಕೆಲವೊಂದು ಎಂಪ್ಲಾಯ್ಸ್ ಇರ್ತಾರೆ, ಸ್ಟೇಟ್ ಗೌರ್ಮೆಂಟ್, ಸೆಂಟ್ರಲ್ ಗೌರ್ಮೆಂಟ್ ಎಂಪ್ಲಾಯ್ಸ್, ಕೆಲವೊಂದು ಭಾರತ ಉದ್ಯಮ ಅಂತ ಇರ್ತಾರೆ, ಕೇಂದ್ರ ಸರ್ಕಾರ ಉದ್ಯಮ, ಅಲ್ಲಿ ಅವರಿಗೆ ರಿಯಂಬರ್ಸ್ಮೆಂಟ್ ಮಾಡುವಂತ ಅವ್ರದ್ದು ಕಂಪ್ನಿ ಒಂದು ಸ್ಪೆಸಿಲಿಟಿ ಕೊಟ್ಟಿರ್ತಾರೆ. ಇವಾಗ MRP ಎಲ್ಲ MRP ಅಲ್ಲಿ 40% ರಿಯಂಬರ್ಸ್ಮೆಂಟ್ ಮಾತ್ರ ಇದೆ ಈ ಟ್ರೀಟ್ಮೆಂಟ್. ಅದೇ ಅವರಿಗೆ ಫುಲ್ ಆಗ್ತದೆ. ಚಿಕಿತ್ಸೆ ಕೆಲವೊಂದು ವಿವಿಧ ರೀತಿಯಲ್ಲಿ ಅವರು ಯಾವ ಫೆಸಿಲಿಟೀಸ್ ಕೊಡ್ತಾರೆ ಡಿಫ್ರೆಂಟ್. ಇವಾಗ